ಬೆಸ್ಟ್. ಅಂದರೆ ನನಗೆ ಆರ್ಟ್ ಡೈರೆಕ್ಟರ್ಗಳಾಗಿ ಆರ್ಟ್ ಡೈರೆಕ್ಟರ್ ತುಂಬ ಸಿನಿಮಾಗಳನ್ನು ಮಾಡ್ತಾರೆ. ನಟನ ಕೆಲವೇ ಸಿನಿಮಾ ಮಾಡಿದ್ರೆ ಎಲ್ಲವೂ ಈ ವಿಷ್ಣುವರ್ಧನ ಇರ್ಬೋದು, ಅಥವಾ ಸಂಜೀವ್ ಗೀತಾ ಇರ್ಬೋದು, ಅಥವಾ ಮರ್ಮ ಇರ್ಬೋದು, ಅದು ಎಲ್ಲವೂ ಕೂಡ ವಿಭಿನ್ನವಾದ ಪಾತ್ರ. ಇದರಲ್ಲೂ ಅಷ್ಟೇ ಆ ವಿಭಿನ್ನತೆ ಇರೋದ್ರಿಂದ ನಾನು ಆ ಕ್ಯಾರೆಕ್ಟರ್ ಅಂದರೆ ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಅದ್ರಲ್ಲಿ ಒಂದು ಜೀವ ಇದೆ. ಅದನ್ನು ಡೈರೆಕ್ಟರ್ ಬಂದು ಹೇಳಿದ ಮೇಲೆ ನನಗೆ ಎಸ್ ನಾನು ಮಾಡ್ತೀನಿ ಪಾತ್ರ ಆ ಥರ ಇದೆ. ಇಡೀ ಸಿನಿಮಾದ ಕಥೆಯೊಳಗೆ ಆ ಪಾತ್ರ ಆಗಿದೆ. ಹಾಗಾಗಿ ನನಗದು ಭಾಳ ಇಷ್ಟ ಆಗಿ ಒಟ್ಟು ಒಳ್ಳೆಯ ಪಾತ್ರಗಳು ನನಗೆ ಬಂದರೆ ನಿಜವಾಗ್ಲೂ ಮಾಡ್ತೀನಿ. ನಾನೇ ಬೇಕು ಅಂತ ಕಾರ್ತಿಕ್ ಡೈರೆಕ್ಟ್ರು ನನ್ನ ಫೋಟೋನ ತಗೊಂಡು ಅವರ ಕಾಸ್ಟಿಂಗ್ ಡೈರೆಕ್ಟರ್ ಹತ್ರ ಫೋನ್ ಮಾಡಿ, ಕೊನೆಗೆ ನನಗೆ ಪ್ರೊಡ್ಯೂಸರ್ ಕಡೆಯವರೇ ಫೋನ್ ಮಾಡಿ ನೀವೇ ಬೇಕಂತೆ, ನೀವೇ ಬಂದು ಆ್ಯಕ್ಟ್ ಮಾಡಬೇಕಂತೆ ಅಂತ ಹೇಳಿ ಕರೆಸ್ಕೊಂಡು. ಈಗ ಆಗ ಅಂತಿಲ್ಲ, ರಾಜಕೀಯ ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮದಲ್ಲಿ ಅಥವಾ ಒಂದು ತಾಲೂಕಿನಲ್ಲಿ ಆಗುವಂಥ ಕಥೆಯ ಮೇಲಿನ ರಾಜಕೀಯವೇ ಅಲ್ಲಿರೋದು. ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಎಸ್, ಗ್ರಾಮಾಯಣ ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಇದರಲ್ಲಿ ರಾಜಕೀಯ ಪಾತ್ರವಾಗಿ ಒಂದೊಳ್ಳೆ ವಿಭಿನ್ನ ಪಾತ್ರವಾಗಿ ಮಾಡ್ತಾ ಇರುವಂತಹ ಅರುಣ್ ಸಾಗರ್ ಸರ್ ನಮ್ಮ ಜೊತೆ ಇದ್ದಾರೆ. ಈ ಸಿನಿಮಾದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅಂತ ಹೇಳಿ ಅವರ ಹತ್ರನೇ ಕೇಳ್ಕೊಂಬೇಡ ಬನ್ನಿ. ಸರ್, ಮೊದಲದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್, ಗ್ರಾಮಾಯಣ ಸಿನಿಮಾ ಇನ್ನೇನು 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಪಾತ್ರ ನಾನು ಆಗಲೇ ಪ್ರೆಸ್ ಮೀಟಲ್ಲಿ ಕೂಡ ಕೇಳ್ಪಟ್ಟೆ, ಒಂದೊಳ್ಳೆ ವಿಭಿನ್ನವಾಗಿ ಬರ್ತಾ ಇದೆ ಅನ್ನುವಂಥದ್ದು. ಯಾವ ರೀತಿ ಮೂಡ್ ಬಂದಿದೆ ಅಂತ? ಪಾತ್ರ ಒಬ್ಬ ರಾಜಕಾರಣಿ, ಪುಡಾರಿ ರಾಜಕಾರಣಿಯ ಪಾತ್ರ ಚೆನ್ನಾಗಿ ಮೂಡಿ ಬಂದೆ. ಅಂದರೆ ಕಾರಣ ಡೈರೆಕ್ಟ್ರೆ. ಯಾಕೆಂದರೆ ನಾನು ಯಾವಾಗಲೂ ಉದ್ದ ಕೂದಲು ಬಿಟ್ಟು ಗಡ್ಡ ಬಿಟ್ಟಿದ್ದೆ ಯಾವುದೋ ಒಂದು ಫಿಲ್ಮಿಗೆ. ಆ ಫಿಲ್ಮ್ ಯಾಕೋ ಮುಂದಕ್ಕೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಚಂದ್ರು ಬಂದು ಈ ಥರದೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀನಿ ಅಂತ. ಯಾಕಂದ್ರೆ ಶ್ರೀಕಾಂತ್ ನನ್ನ ಒಳ್ಳೆಯ ಸ್ನೇಹಿತರು, ವೇಲು ಸರ್ ನನ್ನ ಒಳ್ಳೆಯ ಸ್ನೇಹಿತರು. ಶ್ರೀಕಾಂತ್ ಅವರು ಚಂದ್ರು ಹೇಳಿದಂತೆ ಅರುಣ್ ಸಾರನ್ನು ಮಾಡ್ತಾರೆ. ಅರುಣ್ ಸಾರ್ ಮಾಡ್ತಾರ ಫಸ್ಟ್ ಕೇಳ ಅವನಕ್ಕೆ, ಅಂದರೆ ಅವನು ಕೂದಲು ಕಟ್ ಮಾಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ಭಾಳ ಹೇರ್ ಕಟ್ಟಿಂಗ್ ಎಲ್ಲ ಮಾಡಿಸಲ್ಲ ಅವನು, ನೋಡಿ ಮಾತಾಡಿ ಅಂತ. ನನಗೆ ಬಂದು ಕತೆ ಹೇಳಿ ನನ್ನ ಪಾತ್ರದ ಬಗ್ಗೆ ಹೇಳಿದಾಗ ನನಗೆ ಭಾಳ ಇಷ್ಟ ಆಯಿತು. ಎಸ್, ಒನ್ ಆಫ್ ದ ಬೆಸ್ಟ್. ಅಂದರೆ ನನಗೆ ಆರ್ಟ್ ಡೈರೆಕ್ಟ್ರಾಗಿ ತುಂಬ ಸಿನಿಮಾಗಳನ್ನು ಮಾಡಿದ್ದೀನಿ. ಆದರೆ ನಟನ ಕೆಲವೇ ಸಿನಿಮಾ ಮಾಡಿದ್ರೆ ಎಲ್ಲವೂ ಈ ವಿಷ್ಣುವರ್ಧನ ಇರ್ಬೋದು, ಅಥವಾ ನಿಮಗೆ ಸಂಜೀವ್ ಗೀತಾ ಇರ್ಬೋದು, ಅಥವಾ ಮರ್ಮ ಇರ್ಬೋದು, ಅಥವಾ ಚಂದು ಇರ್ಬೋದು, ನಿಮಗೆ ಅಂದರೆ ಬೇರೆ ಬೇರೆ ಪಾತ್ರಗಳೇನು ಮಾಡಿದ್ದೀನಿ ನಾನು, ಅದು ಎಲ್ಲವೂ ಕೂಡ ವಿಭಿನ್ನವಾದ ಪಾತ್ರಗಳು. ಇದರಲ್ಲೂ ಅಷ್ಟೇ ಆ ವಿಭಿನ್ನತೆ ಇರೋದ್ರಿಂದ ನಾನು ಆ ಕ್ಯಾರೆಕ್ಟರ್ನ ಅಂದರೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಅದರಲ್ಲಿ ಒಂದು ಜೀವ ಇದೆ. ಅದನ್ನು ಡೈರೆಕ್ಟರ್ ಬಂದು ಹೇಳಿದ ಮೇಲೆ ನನಗೆ ಎಸ್ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ನೀಟಾಗಿ ಕಟಿಂಗ್ ಮಾಡಿ, ಗಡ್ಡೆ ಎಲ್ಲ ಬೋಳಿಸಿ, ಮೀಸೆ ಎಲ್ಲ ಹುರಿ ಮೀಸೆ ಬಿಟ್ಬಿಟ್ಟು ಆ್ಯಕ್ಟ್ ಮಾಡಿದ್ದೀನಿ. ಎಸ್ ಸರ್, ನಾವು ನಿಮ್ಮ ಸಿನಿಮಾವನ್ನು ಒಂದಷ್ಟು ನೋಡ್ಕೊಂಬಂದಾಗ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಕಮ್ಮಿ, ಮತ್ತು ಒಂದೊಂದು ಪಾತ್ರಗಳು ಒಂದೊಂದು ರೀತಿ ವಿಭಿನ್ನವಾಗಿರೋದು. ನಾಯಕನಾಗೂ ಸೈ, ಖಳನಾಯಕನಾಗೂ ಸೈ ಅನ್ನುವಂಥದ್ದು. ಈ ಪಾತ್ರ ಒಂದಷ್ಟು ಜನರಿಗೆ ಮೆಚ್ಚುಗೆ ಆಗ್ಬೋದು, ಬಟ್ ಯಾಕೆ ಆಗಬೇಕು ಅನ್ನುವಂಥದ್ದು ಪ್ರಶ್ನೆ ಸರ್. ಇಲ್ಲ, ಯಾಕೆ ಆಗಬೇಕು ಅಂದರೆ ಆ ಪಾತ್ರ ಇಡೀ ಸಿನಿಮಾದಲ್ಲಿ ಆ ಥರ ಬಿಚ್ಕೊಳ್ತಾ ಹೋಗುತ್ತೆ. ಪಾತ್ರ ಆ ಥರ ಇದೆ, ಇಡೀ ಸಿನಿಮಾದ ಕಥೆಯೊಳಗೆ ಆ ಪಾತ್ರ ಆಗಿದೆ. ಹಾಗಾಗಿ ನನಗದು ಭಾಳ ಇಷ್ಟ ಆಗಿ ಒಪ್ಕೊಂಡಿದೆ. ಎಸ್ ಸರ್, ನಾವು ಕಂಡಂತೆ ಎಲ್ಲೋ ಒಂದು ಕಡೆ ಅರುಣ್ ಸಾಗರ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಅವಕಾಶಗಳ ಕೊರತೆ ಏನಾದ್ರು ಆಗ್ತಾ ಇದೆಯಾ, ಅಥವಾ ಸಿನಿಮಾಗಳು ಎಲ್ಲೋ ಒಂದು ಕಡೆ ಈಗ ಒಂದಷ್ಟು ಕೇಳ್ಪಡ್ತಾ ಇದೆ, ಒಂದು ಸಿನಿಮಾಗೆ 5 ವರ್ಷ ತಗೋತಾರೆ ಅನ್ನುವಂಥದ್ದು, ಆ ರೀತಿ ಏನಾದ್ರು ಆಗ್ತಾ ಇದೆಯಾ ಅಂತ? ಒಂದು ಸಿನಿಮಾಗೆ ನಾನು 5 ವರ್ಷ ತಗೋತೀನಿ ಸಿನಿಮಾ? ಇಲ್ಲ, ಹಾಗಲ್ಲ. ನನ್ನ ಪಾತ್ರ ಇಷ್ಟ ಆದರೆ ಆ್ಯಕ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಕ್ಯಾರೆಕ್ಟರ್ಗಳಿದ್ದಾಗ ಕೆಲವು ಸರಿ ಇರಲ್ಲ. ಈಗ ಯಾಕೆಂದರೆ ಕೆಲವು ಸರಿ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಕೆಲವು ಸರಿ ಅವರು ಆ ಡೈರೆಕ್ಷನಲ್ಲಿ ಬ್ಯುಸಿ ಇದ್ದಾರೆ, ಇಲ್ಲ ಅವರು ಈವೆಂಟಲ್ಲಿ ಬ್ಯುಸಿ ಇರ್ತಾರೆ ಅನ್ನೋವಂಥದ್ದಿದೆ. ಬಟ್ ಆ ಥರದ್ದೇನಿಲ್ಲ. ಬಟ್ ಒಳ್ಳೆಯ ಪಾತ್ರಗಳು ನನಗೆ ಬಂದರೆ ನಿಜವಾಗ್ಲೂ ಮಾಡ್ತೀನಿ. ಈಗಲೂ ಐ ಆಮ್ ರೆಡಿ. ಈಗೊಂದು ಒಳ್ಳೆಯ ಪಾತ್ರ ತೆಲುಗಲ್ಲೂ ಮಾಡ್ತಾಯಿದ್ದೀನಿ. ಈಗ ತೆಲುಗಲ್ಲಿ ಒಂದು ಸಿನಿಮಾ ಮೊನ್ನೆ ಅಷ್ಟು ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಒಳ್ಳೆ ಪಾತ್ರಗಳು ಸಿಕ್ಕಿದ್ರೆ ಗ್ಯಾರಂಟಿ ಮಾಡ್ತೀವಿ. ಈಗ ಮೊನ್ನೆ ಒಂದು ಶೋಧ ಅಂತ ಹೇಳಿ ಒಂದು ವೆಬ್ ಸೀರೀಸ್ ಮಾಡಿ, ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ವಿ. ಇದರಲ್ಲಿ ರಾಜಕಾರಣಿ ರೋಲು. ನಾಗಚೈತನ್ಯ ಅವ್ರ ಸಿನಿಮಾ ಅದು. ತೆಲುಗು ನಾನು
ಮಾಡ್ಕೊಂಡು ಬಂದಿರೋದು. ಈಗ 2 ದಿನ ಶೂಟ್ ಆಗಿದೆ, ಇನ್ನೂ ಒಂದು 5 ಅಂದರೆ ಇಟ್ಸ್ ನಾಟ್ ಒಂದು ಚಿಕ್ಕ ಕಥೆಯಲ್ಲಿ ಬರುವಂಥ ಒಂದು ಪಾತ್ರ, ಕಥೆಯ ಒಳಗೊಂದು ಕಥೆ ಬರುತ್ತೆ, ಅದರಲ್ಲಿ ಬರುವಂಥ ಒಂದು ಪಾತ್ರ, ಬಟ್ ಪವರ್ಫುಲ್ ಆದಂಥ ಪಾತ್ರ. ಅದಕ್ಕೆ ನಾನೇ ಬೇಕು ಅಂತ ಕಾರ್ತಿಕ್ ಡೈರೆಕ್ಟ್ರು ನನ್ನ ಫೋಟೋನ ತಗೊಂಡು ಅವರ ಕಾಸ್ಟಿಂಗ್ ಡೈರೆಕ್ಟರ್ ಹತ್ರ ಫೋನ್ ಮಾಡಿ, ಕೊನೆಗೆ ನನಗೆ ಪ್ರೊಡ್ಯೂಸರ್ ಕಡೆಯವರೇ ಫೋನ್ ಮಾಡಿ ನೀವೇ ಬೇಕಂತೆ, ನೀವೇ ಬಂದು ಆ್ಯಕ್ಟ್ ಮಾಡಬೇಕಂತೆ ಅಂತ ಹೇಳಿ ಕರೆಸ್ಕೊಂಡಿದ್ದು. ನನಗೆ ಅದು ಬಹಳ ಖುಷಿ ಆಯಿತು. ರಾಜಕೀಯ ಅಂತ ಬಂದಾಗ ಸರ್, ಈಗ ನಡೀತಾ ಇರುವಂತಹ ರಾಜಕೀಯನ ಏನಾದರೂ ತೋರಿಸಿದ್ದೀರಾ ಈ ಸಿನಿಮಾದಲ್ಲಿ ಅಂತ ಬರುತ್ತೆ. ಸೊ ಏನು ಅನ್ನೋದು ಅಲ್ಲ, ಈಗ ಆಗ ಅಂತಿಲ್ಲ. ರಾಜಕೀಯ ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮದಲ್ಲಿ ಅಥವಾ ಒಂದು ತಾಲೂಕಿನಲ್ಲಿ ಆಗುವಂಥ ಕಥೆಯ ಮೇಲಿನ ರಾಜಕೀಯವೇ ಅಲ್ಲಿರೋದು. ರಿಯಾಲಿಟಿಯ ಒಂದು ಲೈನ್ನಲ್ಲೇ ಇರುತ್ತೆ. ಓಕೆ ಡನ್ ಸರ್. ಇದನ್ನ ಹೊರತುಪಡಿಸಿ ಬಿಗ್ ಬಾಸ್ ಸೀಸನ್ 1 ಕೂಡ ನೀವು ಹೋಗಿದ್ರಿ, ರನ್ನರ್ ಅಪ್ ಆಗಿದ್ರಿ. ಸೊ ಆ ಒಂದು ಜರ್ನಿಗೂ ಈಗ ನಡೀತಾ ಇರುವಂತಹ ಸೀಸನ್ 12 ಜರ್ನಿಗೂ ಯಾವ ರೀತಿ ಡಿಫ್ರೆನ್ಸ್ ಆಗ್ತಿದೆ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್? ಅಲ್ಲ, ಡಿಫ್ರೆಂಟ್ ಆಗಿ ಇರಲೇಬೇಕಲ್ಲ. ಇದು ಫಸ್ಟ್ ಬಿಗ್ ಬಾಸೇ 12ನೇ ಬಿಗ್ ಬಾಸ್ ಆಗಬೇಕಂತಲ್ಲ. ಪ್ರತಿಯೊಂದು ಜನರೇಷನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟ್ ಬಿಗ್ ಬಾಸಲ್ಲಿ ನಾವೆಲ್ಲ ಇನ್ನೋಸೆಂಟಾಗಿ ಒಳಗೆ ಹೋಗಿದ್ವಿ, ನಮಗೆ ಬಿಗ್ ಬಾಸ್ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಎಲ್ಲರೂ ಚೆನ್ನಾಗಿ ಆಡಿದ್ವಿ. ಆಮೇಲೆ ಅಲ್ಲಿ ಗೊತ್ತಿಲ್ಲ ನಾನು ಒಂದಿಷ್ಟು ನನ್ನ ಬಿಗ್ ಬಾಸನ್ನು ನಾನು ಆ್ಯಕ್ಚುಲಿ ಫುಲ್ ನೋಡಿದಾಗ ನಾನಿದ್ದೆ ಅನ್ನೋದಲ್ಲ, ಬಟ್ ಅದರಲ್ಲಿ ಏನೋ ಒಂದು ಹ್ಯೂಮನ್ ನೇಚರು ಮತ್ತು ಇದೆಲ್ಲ ಇತ್ತು. ನಿಮಗೆ ಗೊತ್ತಿರ್ತದೆ, ಎಮೋಷನಲಿ ತುಂಬ ಅಟ್ಯಾಚ್ ಆದಂಥ ಬಿಗ್ ಬಾಸ್ ಅದು. ಹಾಗಾಗಿ ಅದು ನನಗೆ ಬಹಳ ಇಷ್ಟ. ಅದು ಆಮೇಲೆ ಬರ್ತಾ ಬೆಳೆದ ಅಂದರೆ ಎಲ್ಲವೂ ನಾನು ಹೇಳೋದು ನನ್ನ ಫಸ್ಟ್ ನನಗೆ ಬಹಳ ಇಷ್ಟವಾದ ಬಿಗ್ ಬಾಸ್. ಅದು ಜನರಿಗೂ ತುಂಬ, ಯಾರೇ ಕೇಳಿದ್ರು ಫಸ್ಟ್ ಬಿಗ್ ಬಾಸ್ ಒನ್ ಆಫ್ ದ ಬೆಸ್ಟ್ ಅಂತ. ಬಟ್ ಆಯಾ ಜನರೇಷನ್ಗೆ ಆಯಾ ಬಿಗ್ ಬಾಸ್ಗಳು ಆಯಾ ಕಾಲದಲ್ಲಿ ಬೆಸ್ಟ್ ಅನಿಸಿದೆ. ಹಾಗಾಗಿ ಈಗ 12ನೇ ಬಿಗ್ ಬಾಸು ಅದು ಚೆನ್ನಾಗಿ ಬರ್ತಾ ಇದೆ. ನೋಡಿದ್ದೀರಾ ಸರ್? ನಾನು ಕೆಲವು ಎಪಿಸೋಡ್ಸ್ಗಳನ್ನು ನೋಡಿದ್ದೀನಿ. ಕೆಲವು ನನಗೆ, ಯಾಕೆಂದರೆ ಕೆಲವು ಪುಟಾಣಿ ಹುಡುಗಿ, ಮಂಗಳೂರು ಹುಡುಗಿ ಭಾಳ ಒಂಥರ ಮಜಾ ಅನ್ನಿಸ್ತಾಳೆ. ಬಟ್ ನನಗೆ ತುಂಬ ಇಷ್ಟ ಆಗೋದು ಗಿಲ್ಲಿ. ಯಾಕೆ ಇಷ್ಟ ಆಗ್ತಾನೆ? ಅಶ್ವಿನಿ ಮೇಡಮ್ ಇಷ್ಟ ಆಗ್ತಾರೆ, ಬಟ್ ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ? ಭಾಳ ಗೆಲುವಾಗಿರ್ತಾನೆ, ಆಮೇಲೆ ನಗಿಸ್ತಿರ್ತಾನೆ, ಕೀಟ್ಲೆ ಇದೆ, ತುಂಟತನ ಇದೆ, ಆಮೇಲೆ ಒಳಗೆ ಏನೋ ಒಂದು ಸ್ಟಫ್ ಇದೆ ರೀ. ಇಲ್ಲಾಂದರೆ ನಿಮಗೆ ಯಾವ ಫೈನಲಿಸ್ಟ್ ಆಗಬೇಕು ಅಂದರೆ ಒಳಗೆ ಸ್ಟಫ್ ಇಲ್ಲ ಅಂದರೆ ಆಗಲ್ಲ. ಸುಮ್ಮನೆ ಅಲ್ಲಿವರೆಗೆ ಇದು ನೋಡಿ, ಒಂದು 100 ಮೀಟರ್ಸ್ ಓಡುವ ಒಂದು ಸ್ಟ್ರಗಲ್ ಒಂಥರ ಇದ್ರೆ 100 ಮೀಟರ್ಸಲ್ಲಿ ಪಟ್ ಅಂತ ಗೊತ್ತಾಗುತ್ತೆ. ಅಲ್ಲಿ ಓಟ್ ಹಾಕಲ್ಲ, ಅಲ್ಲಿ ಚೆನ್ನಾಗಿ ನೀವು ಓಡಲೇಬೇಕು, ಓಡಿರ್ತಾರೆ. ಇಲ್ಲಿ ನೀವು ತುಂಬ ಚೆನ್ನಾಗಿ ಆಟನೇ ಆಡಿರ್ಬೋದು, ಆದರೆ ಕೆಲವು ಸರಿ ವೋಟಿಂಗ್ನಲ್ಲಿ ಸಣ್ಣ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮ ಸೋಲು ಬಂದೇ ಬರುತ್ತೆ. ಆದರೆ ಇಲ್ಲೇನು ಗೊತ್ತಾ, ಅಂದರೆ ಬಿಗ್ ಬಾಸ್ನ ಮಜಾ ಏನು ಗೊತ್ತಾ, ಯಾರು ತುಂಬ ಹೆಚ್ಚು ಜನರ ಮನಸ್ಸನ್ನು ಗೆಲ್ತಾನಲ್ಲ ಅವನು ನಿಜವಾದ ವಿನ್ನರ್ ಅಂತ ಹೇಳ್ತಾರೆ ಎಲ್ಲರೂ. ಹಾಗಾಗಿ ಗಿಲ್ಲಿ ಈಗಾಗಲೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ. ಅಶ್ವಿನಿಯವ್ರು ಗೆದ್ದಿದ್ದಾರೆ. ಈಗ ಬಂದಿರೋ 6 ಜನ ಏನಾದರೂ ಅವರು ಈಗೇನು ನಡೀತಾ ಇದೆ, 6 ಜನನೂ ಒಂದೊಂದು ಥರದಲ್ಲಿ ಮನಸ್ಸು ಗೆದ್ದಿದ್ದಾರೆ. ಇರೋರು ಅಷ್ಟೂ ಜನರು, ಬಟ್ ಅವರವರಿಗೆ ಅಲ್ಲಲ್ಲ ಸ್ಟಾಪ್ ಬಂತು, ಅವರು ಇಳಿದು ಹೊರಟೋದ್ರು. ಈಗ ಇವರಿಗೆ ಕೊನೆಯ ಸ್ಟಾಪ್ ಬಂದಿದೆ, ಬಟ್ ಕೊನೆಯ ಸ್ಟಾಪಲ್ಲಿ ಯಾರು ಕೊನೆಯಲ್ಲಿ ಇಳಿತಾರಲ್ಲ ಅವರು ಗೆಲ್ತಾರೆ. ಬಟ್ ಕೊನೆಯಲ್ಲಿ ಯಾರು ಅನ್ನೋದು ನನಗೂ ಕೂಡ ಒಂದು ಕ್ವಶನ್ ಇದೆ. ಬಟ್ ನನಗೆ ಖುಷಿ ಆಗೋದು, ಯಾವಾಗಲೂ ನಾನು ಲೈಫಲ್ಲಿ ಹಾಗೆ ಇರೋದು, ನಗಿಸ್ಕೊಂಡು ಎಂಥ ಕಷ್ಟ ಬರಲಿ ಅಥವಾ ಯಾವುದೇ ತರಹದ ಸಿಚುವೇಶನಲ್ಲಿ ಅದನ್ನು ಸಿಂಪಲ್ಲಾಗಿ ತೊಗೊಂಡು ಗೆಲುವಾಗಿರೋದು ಅಂದರೆ ನಗ್ನಗ್ತಾ ಇರೋವಂಥದ್ದು. ನಮ್ಮಲ್ಲಿ ಹ್ಯಾಪ್ಮರೆ ಹಾಕ್ಕೊಂಡು ಏನೋ ಹುಡುಗ ಗೆಲುವಾಗಿರುವಂತಾರೆ ನನಗೆ. ಹಾಗಾಗಿ ನಾನು ಗಿಲ್ಲಿ ಗೆಲುವಾಗಿ ಕಾಣಿಸ್ತಾನೆ, ಅವನೆಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ. ಹಾಗೆ ಅವನು ಈಗಾಗಲೇ ಗೆದ್ದಿದ್ದಾನೆ ಅಂತ ನನಗನ್ಸುತ್ತೆ. ಸರ್, ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿರುವಂಥದ್ದು. 2 ವಾರದ ಹಿಂದೆ ಅಷ್ಟೇ ಅಶ್ವಿನಿ ಅವರು ಗೆಲ್ತಾರೆ, ಗಿಲ್ಲಿ ಅವರು ರನ್ನರ್ ಅಪ್ ಆಗ್ತಾರೆ ಅನ್ನುವಂಥದ್ದು ಎಲ್ಲ ಕಡೆ ಹರಿದಾಡಿತ್ತು. ಅದಾದ ನಂತರ ಒಂದಷ್ಟು ಹೋರಾಟಗಾರರು ಬಂದರು, ಅದು ಇದು ಬಂತು. ನೀವು ಅದನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನುವಂಥದ್ದು? ನೋಡಿದ್ರ ಏನು? ನಾನು ಅಂದರೆ ಹೆಚ್ಚು ನೋಡಿಲ್ಲ, ಕೇಳಿದ್ದೀನಿ. ಬಟ್ ನನಗೇನೋ ಕೊನೆಗೂ ಅಲ್ಲಿ ಏನು ಡಿಸೈಡ್ ಆಗುತ್ತಲ್ಲ ಅದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅಭಿಮಾನಿಗಳಾಗಲಿ ಅಥವಾ ಇಷ್ಟಪಟ್ಟವರಾಗಲಿ ವೋಟ್ ಮಾಡೋದ್ರ ಮೇಲೂ ಇದಾಗುತ್ತೆ. ಅದು ಅಶ್ವಿನಿಯವರು ಕಡೆಯವರು ಇರ್ಬೋದು, ಅಂದರೆ ಅಶ್ವಿನಿಯವ್ರನ್ನ ಇಷ್ಟಪಡುವವರು ವೋಟ್ ಮಾಡೋದ್ರ ಮೇಲೆ, ಗಿಲ್ಲಿ ಇರ್ಬೋದು ಅಥವಾ ಇನ್ನು ಯಾರೇ ಫೈನಲಿಗೆ ಬಂದರೆ ಆ 2 ಸ್ಪರ್ಧಿಗಳಿಗೆ ಯಾರು ಚೆನ್ನಾಗಿ ವೋಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅಷ್ಟೇ ಡಿಸೈಡ್ ಆಗುತ್ತೆ ಅಷ್ಟೇ. ನೀವು ಆಟ ಆಡಿದ್ರೂ ಕೂಡ, ಚೆನ್ನಾಗಿ ಆಡಿದ್ರೂ ಕೂಡ ಸಾಧ್ಯತೆಗಳು ಬರಬಹುದು. ಸರ್, ಇನ್ನು ಸುದೀಪ್ ಸರ್ ಅವರ ವಿಷಯಕ್ಕೆ ಬಂದರೆ, ಕಿಚ್ಚನ ಚಪ್ಪಾಳೆ ಅನ್ನುವಂಥದ್ದು ನೀವು ಕೂಡ ಎಷ್ಟೋ ಬಾರಿ ಪಡ್ಕೊಂಡಿದ್ದೀರಾ. ಸೊ ಕಿಚ್ಚನ ಚಪ್ಪಾಳೆಯನ್ನು ಈ ವರ್ಷದ ಕಿಚ್ಚನ ಚಪ್ಪಾಳೆ ಅಂತ ಹೇಳಿ ಧ್ರುವಂತ್ ಅವರಿಗೆ ಕೊಟ್ಟಾಗ ಎಲ್ಲೋ ಒಂದು ಕಡೆ ಒಂದಷ್ಟು ಕಿಚ್ಚನ ಚಪ್ಪಾಳೆಗೆ ಬೆಲೆ ಇಲ್ಲ ಅನ್ನುವಂತಹ ಮಾತುಗಳು ಬಂದಿತ್ತು. ಸೊ ನೀವು ಅವ್ರ ಜೊತೆನೇ ಇದ್ದೀರಾ ಸರ್, ಏನು ಹೇಳ್ತೀರಾ ಅಂತ? ಇಲ್ಲ, ಅಂದರೆ ಅವ್ರ ಜೊತೆನೇ ಅದಲ್ಲ. ಬಟ್ ಏನು ಅನ್ಸುತ್ತೆ ಗೊತ್ತಾ, ಅದು ಆ ಥರ ಡಿಸೈಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಾವು 1 ಅವರ್ ಆಟ ನೋಡ್ತೀವಿ,
ನಾವು ಪ್ರೇಕ್ಷಕರಾಗಿ 1 ಅವರ್ ನೋಡ್ತೀವಿ. ಆದರೆ ಸುದೀಪ್ ಅನ್ನುವಂಥವ್ರು, ಅದನ್ನು ಹೋಸ್ಟ್ ಮಾಡುವಂಥವ್ರು, ಬಿಗ್ ಬಾಸ್ನ ದನಿಯಾಗಿರೋರು, ಅವರು 1 ವಾರದ ಆಟವನ್ನು ನೋಡಬೇಕಾಗುತ್ತೆ. ಆಗ ಅದ್ರ ಮೇಲೆ ನಿಮಗೆ ಕಿಚ್ಚನ ಚಪ್ಪಾಳೆ ಸಿಗ್ತಕ್ಕಂಥದ್ದು. ನಮಗೆ 1 ಅವರ್ ಆಟದಲ್ಲಿ ಎಲ್ಲರ ಪಾರ್ಟಿಸಿಪೆಂಟ್ ಇರೋದ್ರಿಂದ, ಅಂದರೆ ಎಲ್ಲರೂ ಭಾಗವಹಿಸುವುದನ್ನೂ ತೋರಿಸ್ಬೇಕಲ್ವ. ಹಾಗಾಗಿ 1 ಅವರಲ್ಲಿ ಡಿಸೈಡ್ ಮಾಡಲ್ಲ, 1 ವಾರದ ಆಟವನ್ನು ನೋಡಿ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಆ ಥರದ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಅಲ್ಲೇ ಇರೋದ್ರಿಂದ ನಮಗೆ ಚೆನ್ನಾಗಿ ಗೊತ್ತು. ಈಗ ಹೊರಗಡೆ ಬಂದವ್ರು ಯಾರನ್ನೇ ಕೇಳ್ಬೋದು, ಅಂದರೆ ಅಲ್ಲಿದ್ದಾಗ ಗೊತ್ತಾಗುತ್ತೆ. 1 ವಾರ ಅವ್ರು ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ನಿಮ್ಮನ್ನು ನಿರ್ಧಾರ ಮಾಡೋದು. ಆ 1 ಅವರ್ ಅಲ್ಲ, ಆ 1 ಅವರು ನಿಮಗೆ 1 ವಾರದ ಗ್ಲಿಂಪ್ಸ್ಗಳನ್ನೆಲ್ಲ ಸೇರಿಸಿ 1 ವಾರದ ಎಪಿಸೋಡ್ ಆಗುತ್ತೆ. ಅಲ್ಲ ಅಂದರೆ 24 ಅವರ್ಸ್. ಈಗ ಅವರು 1 ವಾರ ಕೂತ್ಕೊಂಡು ನೋಡಬೇಕಲ್ಲ, 1 ವಾರದ ಇಡೀ ನೋಡ್ತಾರೆ. ಒಂದು ಇಡೀ ವಾರ ನೋಡಿದ್ಮೇಲೆ ನಿಮಗೆ ಕಿಚ್ಚನ ಚಪ್ಪಳ ಸಿಗೋದು. ಹಾಗಾಗಿ ಇಡೀ ವಾರದಲ್ಲಿ ಅವ್ರು ಹೇಗಿರ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಅದು ತಪ್ಪಾಗಿರಲ್ಲ. ಬಟ್ ನಾನು ಈ ಪ್ರಶ್ನೆ ಯಾಕೆ ಗೊತ್ತಾ ಸರ್ ಕೇಳಿದೆ, ಸುದೀಪ್ ಸರ್ ಅವರು ಸ್ಯಾಟರ್ಡೆ ದಿನಾನೇ ಚಪ್ಪಾಳೆ ಕೊಡ್ತಾರೆ, ಅದನ್ನು ಕಲರ್ಸ್ ಕನ್ನಡ ಟೀಮ್ ಅವರು ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಬಟ್ ಅದು ನೆಕ್ಸ್ಟ್ ಡೇ ಫುಲ್ಲು ಬ್ಯಾಡ್ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದಾಗ ಕಲರ್ಸ್ ಕನ್ನಡ ಟೀಮ್ ಅವರೇ ಏನು ಮಾಡ್ತಾರೆ ಅಂದರೆ, ಇದು ಸೀಸನ್ ಚಪ್ಪಾಳೆ ಅಲ್ಲ, ವಾರದ ಚಪ್ಪಾಳೆ ಅಂತ ಹೇಳಿ ಚೇಂಜ್ ಮಾಡ್ತಾರೆ. ಇದೆಲ್ಲ ಒಂದು ಕಡೆ ಗಿಮಿಕ್ ಇರ್ಬೋದು ಅನ್ನುವಂಥದ್ದು ಕೂಡ ಹರಿದಾಡ್ತಾ ಇರುವಂಥದ್ದು. ಸೊ ಅದಕ್ಕೆ ನಿಮ್ಮ ಉತ್ತರ ಯಾವ ರೀತಿ ಇರುತ್ತೆ? ಸಾರಿ ನಾನು ಇದನ್ನೆಲ್ಲ ನೋಡಿಲ್ಲ, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ಲದೆ ಇರೋದು ಮಾತಾಡೋದು ತುಂಬ ತಪ್ಪು. ಐ ಆಮ್ ಸಾರಿ. ಸರ್ ಕೊನೆಯದಾಗಿ ಈ ವರ್ಷ ಕಿಚ್ಚ ಸುದೀಪ್ ಸರ್ ಎಡಗೈಯು ಮತ್ತೆ ಬಲಗೈಯಲ್ಲಿ ಯಾರು ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ? ನನಗೇನೋ ಅಶ್ವಿನಿ ಅವರು ಹಾಗೂ ಗಿಲ್ಲಿ ಬರಬಹುದು. ಬಟ್ ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮಾತ್ರ ಹೇಳೋದು ಕಷ್ಟ. ಬಟ್ ಯಾರು ಗೆಲ್ತಾರೆ ಅವ್ರಿಗೆ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅರುಣ್ ಸಾಗರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.